ಓಂ ನಾರಸಿಂಹವಪುಷೇ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 21ನೆಯ ಮಂತ್ರ ಇದು. 21ನೆಯ ಬೃಹತಿ ಮಂತ್ರ ಮತ್ತೆ ಈ ನಾಮ ಇವೆರಡು ಕೂಡ ಹೇಗೆ ಸಂಬಂಧವನ್ನು ಪಡೆದಿವೆ ವ್ಯಾಖ್ಯಾನಕಾರರಾದ ಭಗವಂತರಾಯರ ದೃಷ್ಟಿಯಲ್ಲಿ ಅನ್ನೋದನ್ನು ನೋಡಬೇಕು. ಏವ ನದಂ ಯೋ ಯುವತೀನಾಂ ಸ್ವಸಾರೋ ಮಾತರಿಭ್ವರೀ ರರಿಪ್ರ ಪತಿಂವೋ ಅಜ್ಞಾನಾಂ ಹಿನ್ವಂತಿ ಚ ಶವಸ ವರ್ಧಯನ್ ಅನ್ನುವಂಥ ಈ ಶಬ್ದಕ್ಕೆ ಏನರ್ಥ? ನರಾಣಾಂ ಸಿಂಹ ನರಸಿಂಹ. ನರರು ಅಂದರೆ ಜೀವರು. ಆ ಜೀವರ ಅಧಿಪತಿ, ಎಲ್ಲ ಜೀವರ ಒಡೆಯ, ಜೀವೋತ್ತಮ, ಸರ್ವಜೀವೋತ್ತಮನಾದವನು ವಾಯು. ಆ ವಾಯುವಿಗೆ ವಪು ಅಂದರೆ ಶರೀರನಾಗಿರುವಂಥವನು ಈ ಭಗವಂತ. ನಮ್ಮ ಶರೀರ ನಮಗೆ ಹೇಗೆ ಅತ್ಯಂತ ಪ್ರಿಯವೋ ಹಾಗೆ ವಾಯುವಿಗೆ ಅತ್ಯಂತ ಪ್ರಿಯ ಈ ಭಗವಂತ. ಅದಕ್ಕಾಗಿ ನಾರಸಿಂಹ ವಪುಷೇ ನಮ ವಪುಷ್ ಅಂತ ಅವನನ್ನು ವರ್ಣಿಸ್ತಾರೆ. ವಾಯುವಿಗೆ ಸ್ವಾಮಿ ಅಂತ ಅರ್ಥ. ಅದನ್ನ ರಘುನಾಥ್ ಇವರು ಭಗವಂತರಾಯರು ವರ್ಣಿಸಬೇಕಾಗಿದೆ. ಮತ್ತೆ ಆ ನಾರಸಿಂಹ ವಪುಷೇ ನಮಃ ಅನ್ನೋದಕ್ಕೆ ಒಂದು ವಿಚಿತ್ರವಾದಂಥ ಅರ್ಥ ಹೇಳ್ತಾರೆ. ವ್ಯಾಕರಣ ಶಾಸ್ತ್ರದಲ್ಲಿ ಭಗವಂತರಾಯರದು ಒಂದು ಅಪಾರವಾದಂಥ ವಿಚಿತ್ರವಾದಂಥ ಶಕ್ತಿ. ನಾರಸಿಂಹ ಅನ್ನೋಲ್ಲಿ ಅರ ಅಂತಂದ್ರೆ ಅರಸಿ ಅಂದ್ರೆ ಚಕ್ರ. ಅರಾಹ ಅಸ್ಯ ಸಂತಿ ಇತಿ ಅರಸಿಹಿ ಚಕ್ರಂ. ಚಕ್ರ ಅನ್ನುವ ಆಯುಧ. ಆ ಚಕ್ರ ಅನ್ನೋ ಆಯುಧದಲ್ಲಿ ಅರಗಳಿರ್ತವೆ. ಆ ಕಡೆ ಈ ಕಡೆ ಒಂದು 10-15 ಅರಗಳಿರ್ತವೆ. ಅದಕ್ಕೆ ಕಡ್ಡಿಗಳಂಥವು, ಸ್ಪೋಕ್ಸ್ ಅಂತಾರೆ ಅವನ್ನ. ಅಂಥ ಅರಗಳು ಉಳ್ಳದ್ದು ಚಕ್ರ. ತಮ್ ಜಿಹತೆ ಗಚ್ಚಂತಿ ಪ್ರಾಪ್ನುವಂತಿ ಇತಿವಾ ಹರಂತಿ ಆಹರಂತಿ ಸ್ವೀಕುರುವಂತಿ ಇತಿವಾ ಅರಸಿಂಹಾನಿ. ಆ ಚಕ್ರವನ್ನ ಧರಿಸಿರುವಂಥವು ಅಥವಾ ಚಕ್ರವನ್ನು ಕೆಲವು ಬಾರಿ ತಮ್ಮ ಕಡೆ ಸೆಳೆದುಕೊಂಡು ಮತ್ತೊಂದು ಕಡೆ ಆ ಚಕ್ರವನ್ನು ಪ್ರಯೋಗ ಮಾಡುವುದು. ಹರಂತಿ ಅಂದರೆ ತಮ್ಮ ಕಡೆ ತಗೊಳ್ತವೆ, ಮತ್ತೆ ಆಹರಂತಿ ಅಂದರೆ ತಮ್ಮ ಕಡೆ ತಗೊಳ್ತವೆ, ಮತ್ತೆ ಅದನ್ನು ಶತ್ರುಗಳ ಕಡೆಗೆ ಪ್ರಯೋಗ ಕೂಡ ಮಾಡ್ತವೆ. ಸುದರ್ಶನ ಧರಾಣಿ ಇತಿ ಯಾವತ್. ಈ ಭಗವಂತನ ಬೆರಳುಗಳು ಸುದರ್ಶನ ಎಂಬ ಚಕ್ರವನ್ನ ಧರಿಸಿವೆ. ವಾಸ್ತವಿಕವಾಗಿ ಒಂದೇ ಬೆರಳು ಸುದರ್ಶನವನ್ನು ಧರಿಸಿರುವುದು. ಆದರೆ ಆ ಭಗವಂತರು ಒಂದು ಬೆರಳಿಗೂ ಅನೇಕ ಬೆರಳಿಗೂ ವ್ಯತ್ಯಾಸ ಏನೂ ಇಲ್ಲ. ಹಾಗಾಗಿ ಅರಸಿಂಹ ಅಂತಂದ್ರೆ ಚಕ್ರವನ್ನು ಧರಿಸಿರುವ ಬೆರಳುಗಳು ಅಂತ ಹೀಗರ್ಥ. ಇದು ನಾರಸಿಂಹ ಆಗಬೇಕಲ್ಲ. ನ ಅಂದ್ರೆ ದೈತ್ಯರ ಅಂತವನ್ನ ಪ್ರೇರಿಸುವಂಥವು. ದೈತ್ಯ ನಿಧನಾಯ ಪ್ರೇರಕಾಣಿ ಯಸ್ಯಾಸವು ಇತಿವಾ. ತನ್ನ ಬೆರಳುಗಳನ್ನ ಆತ ದೈತ್ಯರ, ಹಿರಣ್ಯಕಶಿಪು ಮೊದಲಾದ ದೈತ್ಯರ ನಾಶಕ್ಕಾಗಿ ಪ್ರೇರಿಸ್ತಾನೆ. ಚಕ್ರವನ್ನು ಧರಿಸಿವೆ ಆ ಬೆರಳುಗಳು. ಅವೇ ಬೆರಳುಗಳಿಂದ ಹಿರಣ್ಯಕಶಿಪು ಮೊದಲಾದ ರಾಕ್ಷಸರ ಎದೆಯನ್ನು ಅವನು ಬಗೆದಿದ್ದಾನೆ. ಹೀಗೆ ನ ಅಂದ್ರೆ ಪ್ರೇರಕ ಅಂತ ಅರ್ಥ. ಅರಸಿ ಅಂತಂದ್ರೆ ಚಕ್ರ ಅಂತ ಅರ್ಥ. ಅರಸಿಂಹ ಅಂದ್ರೆ ಚಕ್ರವನ್ನು ಧರಿಸಿರುವ ಬೆರಳುಗಳು ಅಂತ ಅರ್ಥ. ನ ಅಂದ್ರೆ ನಾವೀಗಾಗಲೇ ನೋಡಿದಂತೆ ಪ್ರೇರಕ ಅಂತ ಅರ್ಥ. ಯಾವ ಬೆರಳುಗಳು, ಯಾವ ಭಗವಂತನ ಬೆರಳುಗಳು ದೈತ್ಯರ ನಿಧನಕ್ಕಾಗಿ ಪ್ರೇರಿಸಲ್ಪಡ್ತಾವೋ, ನಾನಿ ಅರಸಿಂಹಾನಿ ಯಸ್ಯ ಸಹ ನಾರಸಿಂಹ ವಪುಃ. ಭಗವಾನ್ ಚಕ್ರಪಾಣಿ ಅಂಗುಲಿ ಚಾನಲ ಮಾತ್ರೇಣ ಅಸುರ ನಿರಸನೆ ದಕ್ಷ ಇತಿ ಯಾವತ್. ಚಕ್ರಪಾಣಿಯಾದ ಈ ಭಗವಂತ ಬಹಳ ಸುದೀರ್ಘವಾದ ಪ್ರಯತ್ನ ಏನೂ ಪಡಬೇಕಾಗಿಲ್ಲ. ಬೆರಳನ್ನ ಒಂದು ಬಾರಿ ಚಲಿಸಿದ್ರೆ ಸಾಕು, ಎಲ್ಲ ಶತ್ರುಗಳು ನಾಶ ಹೊಂದಿಬಿಡ್ತಾರೆ ಅಂತ ಅದರ ಅರ್ಥ. ವೇದ ಮಂತ್ರದಲ್ಲಿ ಏವಂ ನದಂ ಯೋ ಯುವತೀನಾಂ ಸುಸಾರೋ ಮಾತರಿಭ್ವರೀರರಿಪ್ರ
ಪತಿಂಭೋ ಅಜ್ಞಾನಾಂ ಹಿನ್ವಂತಿ ಚ ಶವಸಾ ವರ್ಧಯನ್ ಅನ್ನೋ ಮಂತ್ರದಲ್ಲಿ ಹಿನ್ವಂತಿ ಅಂತ ಶಬ್ದ ಇದೆಯಲ್ಲ, ಹಿನ್ವಂತಿ ಅಂದರೆ ಪ್ರೇರಿಸುತ್ತವೆ ಅಂತ ಅರ್ಥ. ಭಗವಂತನ ಬೆರಳುಗಳನ್ನ ಭಗವಂತ ಆ ದೈತ್ಯರ ನಿಧನಕ್ಕಾಗಿ ಪ್ರೇರಿಸ್ತಾನೆ. ಹೀಗೆ ಆ ನಾರಸಿಂಹ ವಪುಷ್ ಅನ್ನೋದ್ರಿಂದ ಏನರ್ಥ ವ್ಯಕ್ತ ಆಗಬೇಕಲ್ಲ, ಅದನ್ನು ಹಿನ್ವಂತಿ ಎನ್ನುವ ಶಬ್ದ ಹೇಳಿದೆ. ಮತ್ತೆ ಪತಿಂವಹ ಅಜ್ಞಾನ ಅನ್ನುವ ಶಬ್ದದಿಂದ ಈ ಪತಿ ಅಂದರೆ ಅಧಿಪತಿ, ಎಲ್ಲ ಜೀವರ ಅಧಿಪತಿ, ಮುಖ್ಯ ಪ್ರಾಣ ಅಂತ ಆ ಅರ್ಥವನ್ನು ಕೂಡ ಅಲ್ಲಿ ನಾವು ನೋಡಬಹುದು. ವಪುಷ್ ಅಂದರೆ ನಾರಸಿಂಹ ವಪುಷ್. ನಾರಸಿಂಹ ಅಂದರೆ ನಾವೀಗಾಗಲೇ ನೋಡಿದಂತೆ ಮುಖ್ಯ ಪ್ರಾಣ. ಇದು ಆ ಭಗವಂತರಾಯರು ಏನೊಂದು ಅರ್ಥ ಸೂಚನೆ ಮಾಡಿದ್ದಾರೆ ಅದನ್ನು ಸ್ವಲ್ಪ ಹೆಚ್ಚು ವಿವರಿಸಿ, ಅವರಲ್ಲಿ ಹೇಳಲಿಲ್ಲ, ಅವ್ರು ಹೇಳದೇ ಇರುವಂಥದ್ದು, ಆದರೆ ಅವರು ಸೂಚನೆ ಮಾಡಿರುವಂಥದ್ದು, ಅವರ ಅಭಿಪ್ರಾಯಕ್ಕೆ ಪೂರಕ ಆಗಿರುವಂತಹ ಅರ್ಥವನ್ನು ಸ್ವಲ್ಪ ನಾನು ಬೆಳೆಸ್ತಾ ಇದ್ದೇನೆ. ನರರು ಅಂದರೆ ಜೀವರು, ನಾವೊಂದು ಈಗಾಗಲೇ ನೋಡಿದ್ದೇವೆ. ನರರ ಸಿಂಹ ಅಂತಂದ್ರೆ ಮುಖ್ಯ ಪ್ರಾಣ. ಆ ನಾರಸಿಂಹ ಅಂದ್ರೂ ಅವನೇ, ನರಸಿಂಹ ಅಂದ್ರು ನಾರಸಿಂಹ ಅಂದ್ರು ಆ ಮುಖ್ಯ ಪ್ರಾಣನೇ. ಅವನಿಗೆ ಅಂದ್ರೆ ಜ್ಞಾನವನ್ನ ಕೊಡುವ ಮೂಲಕ ಪುಷ ಅಂದ್ರೆ ಅವನನ್ನು ಪೋಷಿಸುವಂಥವನು. ಭಗವಂತನೇ ಆ ಮುಖ್ಯ ಪ್ರಾಣನಿಗೂ ಕೂಡ ಜ್ಞಾನವನ್ನು ಕೊಟ್ಟು ಅವನನ್ನು ಪೋಷಿಸ್ತಾನೆ. ಆದ್ರಿಂದ ಜೀವೋತ್ತಮನಾದ ಮುಖ್ಯ ಪ್ರಾಣ ಮತ್ತು ಚತುರ್ಮುಖ ಬ್ರಹ್ಮರಿಗೆ ಜ್ಞಾನವನ್ನು ಕೊಟ್ಟು ಪೋಷಿಸುವವನೀತ. ಹೀಗೆ ಪುಷ ಅನ್ನೋದ್ರಿಂದ ಪೋಷಿಸುವವನು ಅನ್ನೋ ಅರ್ಥ ಸಿಗ್ತದೆ. ಇದು ನೇರವಾಗಿ ವೇದವಾಕ್ಯದಲ್ಲಿ ಶವಸಾ ವರ್ಧಯನ್, ಬಲ ತುಂಬುವವನು. ಶವಸ್ ಅಂದ್ರೆ ಬಲ, ಸುಖ ಇತ್ಯಾದಿ ಅರ್ಥ ಇದೆ. ವರ್ಧಯನ್ ಅಂದ್ರೆ ತುಂಬುವವನು ಅಂತ ಅರ್ಥ. ಇದೆಲ್ಲ ನಮಗೆ ಆ ಮಂತ್ರಗಳಿಂದ, ಶವಸಾ ವರ್ಧಯನ್ ಎಂಬ ಮಂತ್ರದಿಂದ ಮತ್ತು ನಾರಸಿಂಹ ವಪುಷ್ ಎಂಬ ಶಬ್ದದಿಂದ ನಮಗೆ ತಿಳಿದು ಬರುವಂತಹ ಅರ್ಥಗಳು ಭಗವಂತರಾಯರ ದೃಷ್ಟಿಯಲ್ಲಿ.